ಶಿಕ್ಷಕ. ಒಬ್ಬ ಉತ್ತಮ ಶಿಕ್ಷಕ ಅಂದರೆ ಯಾರು? ಅವನು ಹೇಗಿರಬೇಕು? ಯಾಕೆ ಜನ ಎಲ್ಲ ಕಲಾಂ, ಡೆಪ್ಯೂಟಿ ಚನ್ನಬಸಪ್ಪ, ರಾಧಾಕೃಷ್ಣನ್ರಂಥವ್ರು ಮಾತ್ರ ಶ್ರೇಷ್ಠ ಉಪನ್ಯಾಸಕರು ಅಂತ ಒಪ್ಕೋತಾರೆ? ಯಾಕೆ ಅಂದರೆ ಅವರಿಗೆ ವಿದ್ಯಾರ್ಥಿಗಳ ನಾಡಿ ಮಿಡಿತ ಗೊತ್ತಿತ್ತು. ಹಾಗೆಯೇ ಅವರು ಸಂಬಳಕ್ಕಾಗಿ ಅಲ್ಲದೇ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡ್ತಾಯಿದ್ರು. ಸಾಮಾನ್ಯವಾಗಿ ನೋಡೋದಾದರೆ ಒಬ್ಬ ಶಿಕ್ಷಕನಿಗಿರಬೇಕಾದ ಗುಣಗಳು ಯಾವುದ್ಯಾವುದು? ವಿದ್ಯಾರ್ಥಿಗಳಿಗೆ ಹೇಗೆ ಕಲಿಸ್ಬೇಕು? ವಿದ್ಯಾರ್ಥಿಗಳ ಮನೋಧರ್ಮ ಏನು? ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ಅಂದ್ರೇನು ಅನ್ನೋದನ್ನು ಒಬ್ಬ ಶಿಕ್ಷಕ ಶಿಕ್ಷಣದ ಮೂಲಕ ಪಡ್ಕೋಬೇಕಾಗಿರೋದು ಇಂದಿನ ಅಗತ್ಯತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಂಬಿಷನ್ ಅಕಾಡೆಮಿ ಫಾರ್ ಸಿವಿಲ್ ಸರ್ವಿಸಸ್. ದಿಸ್ ಇಸ್ MP ಅರುಣ್ ಕುಮಾರ್. ಈ ಸೆಷನ್ನಲ್ಲಿ ನಾನು ನೆಟ್ ಮತ್ತು KSETಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಡಿಸ್ಕಸ್ ಮಾಡ್ತೀನಿ ಮತ್ತು ಎಕ್ಸಾಮ್ ಸ್ಟ್ರಾಟಜೀಸ್ನ ಮತ್ತು ಸಿಲೆಬಸ್ನ ಡಿಸ್ಕಸ್ ಮಾಡ್ತೀನಿ. ಅದಕ್ಕೆ ಮುಂಚೆ ನಂದು 2018ನಲ್ಲಿ KSET ಮತ್ತು 19ನಲ್ಲಿ 2 times ನೆಟ್ ಆ್ಯಂಡ್ 1 time JRF ಕ್ಲಿಯರ್ ಆಗಿದೆ. ವಿತ್ ದಟ್ ಎಕ್ಸ್ಪೀರಿಯನ್ಸ್ ನಾನು ಎಕ್ಸಾಮ್ನ ಹೇಗೆ ಕ್ರ್ಯಾಕ್ ಮಾಡಬೇಕು ಹಾಗೂ ಅದಕ್ಕೆ ಮೊದಲು ಸಿಲೆಬಸ್ನ ಹಾಗೂ ವಿಚಾರಗಳನ್ನ ಹೇಗೆ ಅನಲೈಸ್ ಮಾಡ್ತಾ ಹೋಗಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಆಂಬಿಷನ್ ಅಕಾಡೆಮಿ. ಈ ಸೆಷನ್ನಲ್ಲಿ KSET ಮತ್ತು ನೆಟ್ಗೆ ಸಂಬಂಧಪಟ್ಟಂತಹ ಸಿಲೆಬಸ್ಗಳನ್ನ ಡಿಸ್ಕಸ್ ಮಾಡೋಣ. ಈ ಸೆಷನ್ನಲ್ಲಿ ಮೊದಲಿಗೆ ನಾನು ಪೇಪರ್ 1 ಅಂದರೆ ಜನರಲ್ ಪೇಪರ್ನ ತೊಗೊಂಡು ಅಂದರೆ 10 ಸೆಕ್ಷನ್ಸ್ ಬರುತ್ತೆ, ಆ 10 ಸೆಕ್ಷನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓವರಾಲ್ ಸಬ್ಜೆಕ್ಟ್ನ ನೋಡೋದಾದರೆ KSET ಮತ್ತು ನೆಟ್ ಎರಡಕ್ಕೂ ಕೂಡ ಈಗ ಒಂದೇ ರೀತಿಯಾದ ಸಿಲೆಬಸ್ ಇದೆ. ಕಳೆದ ವರ್ಷ ಬೇರೆ ರೀತಿಯಾಗಿತ್ತು. ಈ ವರ್ಷ UGC ಗೈಡೆನ್ಸ್ ಪ್ರಕಾರನೇ UGCಲಿ ಏನು ನೆಟ್ಟಲ್ಲಿ ಏನು ಸಿಲೆಬಸ್ ಇಟ್ಟಿದ್ದಾರೋ KSETಗೂ ಕೂಡ ಅದೇ ರೀತಿಯಾಗಿ ಇಟ್ಟಿದ್ದಾರೆ. ಇನ್ನೊಂದು ಉಪಯೋಗ ಅಂತಂದರೆ 2 ಎಕ್ಸಾಮ್ಗೂ ಬೇರೆ ಬೇರೆ ರೀತಿಯಾದ ಪ್ರಿಪ್ರೇಷನ್ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ಇನ್ನೊಂದು ಒಳ್ಳೆಯ ಸಂಗತಿ ಏನು ಅಂತಂದರೆ ಒಬ್ಬ ಉತ್ತಮ ಉಪನ್ಯಾಸಕ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರಲ್ಲಿ ಇರಬೇಕಾದಂತಹ ಗುಣಗಳನ್ನ ಈ ಸಿಲೆಬಸ್ಸಲ್ಲಿ ತುಂಬಲಾಗಿದೆ. ಉದಾಹರಣೆಗೆ ಒಬ್ಬ ಟೀಚರ್ಗೆ ಇರಬೇಕಾದ ಮುಖ್ಯವಾದ ಗುಣ ಟೀಚಿಂಗ್ ಆ್ಯಪ್ಟ್ಯೂಡ್. ಒಬ್ಬ ವಿದ್ಯಾರ್ಥಿನ ಅರ್ಥ ಮಾಡ್ಕೊಳ್ಳೋದು, ಯಾವ ರೀತಿ ಟೀಚ್ ಮಾಡಬೇಕು, ಈ ಎಲ್ಲ ಗುಣಗಳು ಒಬ್ಬ ಟೀಚರ್ಗಿರಬೇಕು. ಅದನ್ನು ಟೀಚಿಂಗ್ ಆ್ಯಪ್ಟ್ಯೂಡಲ್ಲಿ ಇಟ್ಟಿದ್ದಾರೆ. ನಂತರ ಕೆರಿಯರಲ್ಲಿ ಮುಂದುವರಿಬೇಕು ಅಂತಂದರೆ ರಿಸರ್ಚ್ ತುಂಬಾ ಮುಖ್ಯ. ಸೊ ರಿಸರ್ಚ್ ಆ್ಯಪ್ಟ್ಯೂಡನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ನಂತರ ನೋಡೋದಾದರೆ ಕೆಲವೊಂದು ಕಾಗ್ನೇಟಿವ್ ಕೆಪಾಸಿಟೀಸ್ ಇರಬೇಕಾಗತ್ತೆ. ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಬಂತು ಅಂದರೆ ಅವನ ವಿದ್ಯಾರ್ಥಿಗಳು ಮುಂದೆ ಕೆರಿಯರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಫೇಸ್ ಮಾಡಬೇಕಾಗತ್ತೆ. ಅದನ್ನು ವಿದ್ಯಾರ್ಥಿಗಳು ಕಲಿಸ್ಬೇಕು ಅಂದರೆ ಮೊದಲಿಗೆ ಆ ಶಿಕ್ಷಕನಲ್ಲಿ ಅಥವಾ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರಲ್ಲಿ ಆ ಕೆಪಾಸಿಟಿ ಇರಬೇಕಾಗತ್ತೆ. ಈ ಕೆಪಾಸಿಟಿನ ಕಾಗ್ನೇಟಿವ್ ಕೆಪಾಸಿಟೀಸ್ ಅಂತ ಕರೀತಾರೆ. ಈ ಕೆಪಾಸಿಟಿ ಕೆಲವೊಂದು ಉದಾಹರಣೆಗಳನ್ನ ನೋಡೋದಾದರೆ ಕಾಂಪ್ರಿಹೆನ್ಷನ್ ಇರ್ಬೋದು, ಒಂದು ವಿಷಯನ ತೊಗೊಂಡು ಅನಲೈಸ್ ಮಾಡೋ ಅಂಥದ್ದು ಇರ್ಬೋದು, ಅದನ್ನು ಇವ್ಯಾಲ್ಯುಯೇಟ್ ಮಾಡೋ ಅಂಥದ್ದು ಇರ್ಬೋದು, ಒಂದು ಆರ್ಗ್ಯುಮೆಂಟ್ ಇರುತ್ತೆ, ಆ ಆರ್ಗ್ಯುಮೆಂಟಿನ ಸ್ಟ್ರಕ್ಚರನ್ನು ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಇರ್ಬೋದು. ಜೊತೆಗೆ ಡಿಡಕ್ಟಿವ್ ಆ್ಯಂಡ್ ಇಂಡಕ್ಟಿವ್ ರೀಸ್ನಿಂಗ್ಸ್, ಲಾಜಿಕಲ್ ರೀಸ್ನಿಂಗ್ಸ್, ಮಿನಿಮಮ್ ಆ್ಯಪ್ಟಿಟ್ಯೂಡ್ಸ್, ಮಿನಿಮಮ್ ಕ್ಯಾಲ್ಕುಲೇಷನ್ ಲೈಕ್ ಡಾಟಾ ಇಂಟರ್ಪ್ರಿಟೇಷನ್, ಇಷ್ಟೆಲ್ಲ ಗೊತ್ತಿರಬೇಕಾಗುತ್ತೆ. ಅದರ ಜೊತೆಗೆ ಒಬ್ಬ ಶಿಕ್ಷಕನಿಗೆ ಅವನ ಕ್ಷೇತ್ರದ ಅಂದರೆ ಪ್ರಾಚೀನ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು, ಈಗ ಹೇಗಿದೆ, ಮಿಡಿವಲಲ್ಲಿ ಮತ್ತು ನಂತರ ಆಧುನಿಕ ಭಾರತದಲ್ಲಿ ಶಿಕ್ಷಣ ಹೇಗೆ ಬೆಳೆದು ಬಂತು, ಇಷ್ಟೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಅವನಿಗೆ ಇರಲೇಬೇಕಾಗತ್ತೆ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ ಯಾವುದು ಅಂತಂದರೆ ಎನ್ವಿರಾನ್ಮೆಂಟ್ ಮತ್ತು ನಮ್ಮ ಗವರ್ನೆನ್ಸ್ ಹೇಗಿರಬೇಕು ಅಂತ. ಈ ಮಿನಿಮಮ್ ಕಾಮನ್ ಸೆನ್ಸ್ ಇರೋದರಿಂದ ಮಾತ್ರ ಒಬ್ಬ ಶಿಕ್ಷಕ ಅವನ ವಿದ್ಯಾರ್ಥಿಗಳನ್ನ ಮೋಲ್ಡ್ ಮಾಡೋದಕ್ಕೆ ಸಾಧ್ಯ. ಆ ವಿಚಾರಗಳನ್ನ ಮನಗಂಡು UGC ಈ ಪೇಪರ್ನ ಫ್ರೇಮ್ ಮಾಡಿದೆ. ಯಾವಾಗಲೂ ನಾವು ಏನೇ ಓದೋದಕ್ಕೆ ಮುಂಚೆ ಯಾಕೆ ಓದ್ತಿದ್ದೀವಿ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಸ್ಟೆಪ್ ಬೈ ಸ್ಟೆಪ್. ನಾನು ಈಗಾಗಲೇ ಹೇಳಿರೋಂತಹ ವಿಚಾರಗಳನ್ನ ಅಂದರೆ ಟೀಚಿಂಗ್ ಆ್ಯಪ್ಟ್ಯೂಡ್, ರಿಸರ್ಚ್ ಆ್ಯಪ್ಟ್ಯೂಡ್, ಕಾಗ್ನೇಟಿವ್ ಎಬಿಲಿಟೀಸ್ ಮತ್ತು ಎನ್ವಿರಾನ್ಮೆಂಟ್, ಎಜುಕೇಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ 10 ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ ಸಿಲೆಬಸ್ನಲ್ಲಿ. ಅದು ಯೂನಿಟ್ 1ಇಂದ ಯೂನಿಟ್ 10ವರೆಗೂ ಇದೆ. ಈಗಾಗಲೇ ಹೇಳಿದ್ದೀನಿ 50 ಕ್ವಶನ್ಸ್ ಇರುತ್ತೆ. ಇಂಟು 2 ಅಂದರೆ 100 ಮಾರ್ಕ್ಸಿಗೆ
ಪೇಪರ್ 1 ಎಕ್ಸಾಮ್ ಇರುತ್ತೆ, ಪೇಪರ್ 2 200 ಮಾರ್ಕ್ಸಿಗೆ ಇರುತ್ತೆ. ಇದು ಕ್ಲಿಯರ್ ಆದ ನಂತರ ನಾವು ಯೂನಿಟ್ 1ಇಂದ ಯೂನಿಟ್ 10ವರೆಗೂ ಓವರ್ ಆಲ್ ಬ್ರೀಫಾಗಿ ನೋಡೋಣ. ತದನಂತರ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಯೂನಿಟ್ 1ಇಂದ ಹಿಡಿದು 10ವರೆಗೂ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಯೂನಿಟ್ 1ನಲ್ಲಿ ಏನಿದೆ ಅಂದರೆ ಟೀಚಿಂಗ್ ಆ್ಯಪ್ಟ್ಯೂಡ್, ನಂತರ ರಿಸರ್ಚ್ ಆ್ಯಪ್ಟಿಟ್ಯೂಡ್, ಯೂನಿಟ್ 3ನಲ್ಲಿ ಕಾಂಪ್ರಿಹೆನ್ಷನ್, ಯೂನಿಟ್ 4ನಲ್ಲಿ ಕಮ್ಯುನಿಕೇಷನ್, ಯೂನಿಟ್ 5ನಲ್ಲಿ ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆ್ಯಪ್ಟಿಟ್ಯೂಡ್, ತದನಂತರ ಲಾಜಿಕಲ್ ರೀಸನಿಂಗ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್, ಮತ್ತು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಯೂನಿಟ್ 10ನಲ್ಲಿ ಹೈಯರ್ ಎಜುಕೇಷನ್ ಸಿಸ್ಟಮಿಗೆ ಸಂಬಂಧಪಟ್ಟಂತಹ ಅಂದರೆ ಅದರ ಇನ್ಸ್ಟಿಟ್ಯೂಷನ್ಗಳಿಗೆ ಸಂಬಂಧಪಟ್ಟಂತಹ ಮತ್ತು ಹೈಯರ್ ಎಜುಕೇಷನ್ನಿಗೆ ಸಂಬಂಧಪಟ್ಟಂತಹ ಕೆಲವು ಕ್ವಶನ್ಗಳು ಇರುತ್ತೆ. ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪದೇ ಪದೇ ಇದರಲ್ಲೆಲ್ಲ ಕ್ವಶನ್ನ ಕೇಳ್ತಾ ಇರ್ತಾರೆ. ಲೆಟ್ಸ್ ಗೋ ಇನ್ ಡೀಟೇಲ್. ಈಗ ಸಿಲೆಬಸ್ನ ನೋಡೋದ್ರ ಜೊತೆಗೆ ಸಿಲೆಬಸ್ನ 3 ಪಾರ್ಟಾಗಿ ಡಿವೈಡ್ ಮಾಡೋಣ. ಒಂದು ಈಸಿ, ಮಾಡ್ರೇಟ್ ಮತ್ತು ಡಿಫಿಕಲ್ಟ್. ಈ 3 ಪಾರ್ಟಲ್ಲಿ ಈಗ ಈಸಿ ಪಾರ್ಟಲ್ಲಿ ಯಾವುದಾದ್ರು ಬರುತ್ತೆ ಅಂತ ನೋಡೋದಾದರೆ ಟೀಚಿಂಗ್ ಆ್ಯಪ್ಟಿಟ್ಯೂಡು, ಕಮ್ಯುನಿಕೇಷನ್ನು, ICT ಬೇಸ್ಡ್ ಕ್ವಶನ್. ಇದು ತುಂಬಾ ಈಸಿ ಇರುತ್ತೆ. ಇನ್ನು ಮಾಡ್ರೇಟ್ ಅಂದರೆ ಜಾಸ್ತಿ ಟೈಮ್ ತಿನ್ನಲ್ಲ. ನಾವಿಲ್ಲಿ ಡಿಸ್ಕಸ್ ಮಾಡ್ತಿರೋದು ನಮ್ಮ ಹೆಚ್ಚು ಟೈಮ್ನ ಕನ್ಸ್ಯೂಮ್ ಮಾಡೋವಂಥದ್ದು ಎಕ್ಸಾಮ್ ಹಾಲ್ನಲ್ಲಿ. ಅದರ ಮೇಲೆ ಈಸಿ, ಮಾಡ್ರೇಟ್ ಮತ್ತು ಡಿಫಿಕಲ್ಟ್ ಅಂತ, ಮತ್ತು ಕಲಿಯೋದಕ್ಕೆ ಸ್ವಲ್ಪ ಶ್ರಮ ಆಗುವಂಥದ್ದು, ಅದ್ರ ಮೇಲೆ ಈಸಿ, ಮಾಡ್ರೇಟ್, ಡಿಫಿಕಲ್ಟ್ನ ಡಿವೈಡ್ ಮಾಡ್ತಾಯಿದ್ದೀವಿ. ಈಗ ಮಾಡ್ರೇಟಲ್ಲಿ ರಿಸರ್ಚ್ ಆ್ಯಪ್ಟ್ಯೂಡು, ಎಜುಕೇಷನಲ್ ಸಿಸ್ಟಮ್ ಆ್ಯಂಡ್ ಗವರ್ನೆನ್ಸು, ಎನ್ವಿರಾನ್ಮೆಂಟ್ ಆ್ಯಂಡ್ ಪೀಪಲ್, ಇಂಥದ್ದೆಲ್ಲ ಅಂದರೆ ಈ 3 ಟಾಪಿಕ್ಕು ಮಾಡ್ರೇಟ್ ಲೆವೆಲಲ್ಲಿ ಬರುತ್ತೆ. ಇದಕ್ಕೆ ಓದೋದಕ್ಕೂ ತೀರಾ ಹೆಚ್ಚಿನ ಸಮಯ ಬೇಕಿಲ್ಲ, ಹಾಗೆ ಎಕ್ಸಾಮಲ್ಲೂ ಕೂಡ ಹೆಚ್ಚಿನ ಸಮಯ ತಿನ್ನೋದಿಲ್ಲ. ಇನ್ನು ಡಿಫಿಕಲ್ಟ್ ಲೆವೆಲಿಗೆ ಬರೋದಾದರೆ ಲಾಜಿಕಲ್ ರೀಸ್ನಿಂಗು, ಮ್ಯಾಥಮೆಟಿಕಲ್ ರೀಸ್ನಿಂಗ್ ಆ್ಯಂಡ್ ಆ್ಯಪ್ಟಿಟ್ಯೂಡು ಮತ್ತು ಕಾಂಪ್ರಿಹೆನ್ಷನ್ನು, ಈ ವಿಚಾರಗಳು ಡಿಫಿಕಲ್ಟ್ ಪಾರ್ಟಲ್ಲಿ ಬರುತ್ತೆ. ಈಗ ಈಸಿ, ಮಾಡ್ರೇಟ್, ಡಿಫಿಕಲ್ಟನ್ನು ಸಪ್ರೇಟಾಗಿ ನೋಡ್ತಾ ಹೋಗೋಣ. ಈಗಾಗಲೇ ಡಿವೈಡ್ ಮಾಡ್ಕೊಂಡಿರೋ ಹಾಗೆ 3 ಟಾಪಿಕ್ ಈಸಿ ಟಾಪಿಕಲ್ಲಿ ಬರುತ್ತೆ. ಟೀಚಿಂಗ್ ಆ್ಯಪ್ಟ್ಯೂಡ್, ಕಮ್ಯುನಿಕೇಷನ್, ICT ಬೇಸ್ಡ್ ಕ್ವಶನ್ಸ್. ಅದರಲ್ಲಿ ಮೊದಲಿಗೆ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನ ನೋಡೋಣ. ಟೀಚಿಂಗ್ ಅಂದರೆ ಏನು, ಅದರ ಕಾನ್ಸೆಪ್ಟ್ ಏನು, ಟೀಚಿಂಗ್ನ ಉದ್ದೇಶಗಳೇನು, ಆಬ್ಜೆಕ್ಟಿವ್ಸ್, ಅದರ ಹಂತಗಳು, ಲೆವೆಲ್ಸ್ ಆಫ್ ಟೀಚಿಂಗ್, ಮೆಮೊರಿ ಲೆವೆಲ್ ಇರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇರ್ಬೋದು, ರಿಫ್ಲೆಕ್ಟಿವ್ ಲೆವೆಲ್ ಇರ್ಬೋದು, ಹೀಗೆ ಹಲವಾರು ವಿಧವಾಗಿ ಡಿವೈಡ್ ಮಾಡ್ತಾರೆ. ಅದ್ರ ಜೊತೆಗೆ ಟೀಚಿಂಗ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಒಂದು ಒಳ್ಳೆಯ ಟೀಚಿಂಗಿಗೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನು, ಇದನ್ನು ಹೇಳುತ್ತೆ. ಇನ್ನು ಟೀಚಿಂಗ್ ಅಲ್ಲದೆ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಇದು ಅಧ್ಯಯನ ಮಾಡುತ್ತೆ. ಈ ಟಾಪಿಕ್ನ ಬ್ಯೂಟಿ ಏನು ಅಂತಂದರೆ ಕೇವಲ ಟೀಚರ್ನ ವಿವಿಂದ ಅಲ್ಲ, ಸ್ಟೂಡೆಂಟ್ನ ಅಂದರೆ ಲರ್ನರ್ಸ್ನ ಮನಸ್ಥಿತಿಯನ್ನು ಕೂಡ ಅಧ್ಯಯನ ಮಾಡುವಂತಹ ಟಾಪಿಕ್ ಇದು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡಾಲಸೆಂಟ್ಸ್ ಆ್ಯಂಡ್ ಅಡಲ್ಟ್ ಲರ್ನರ್ಸ್, ಅದು ಕೇವಲ ಅಕಾಡೆಮಿಕ್ಸ್ ಅಲ್ಲ, ಅಕಾಡೆಮಿಕ್ಸ್, ಸೋಷಿಯಲ್, ಎಮೋಷ್ನಲ್ ಮತ್ತು ಕಾಗ್ನೇಟಿವ್ ಕೆಪಾಸಿಟಿ. ಅಂದರೆ ಪ್ರತಿಯೊಬ್ಬರ ಸಾಮಾಜಿಕ ಹಿನ್ನೆಲೆ ಇರ್ಬೋದು, ಆರ್ಥಿಕ ಹಿನ್ನೆಲೆ ಇರ್ಬೋದು, ಅವರ ಆರೋಗ್ಯ ಅಂತಂದರೆ ಕೇವಲ ದೇಹಕ್ಕೆ ಮಾತ್ರ ಸಂಬಂಧಪಡಲ್ಲ, ನಮ್ಮ ಮೆದುಳಿನ ಆರೋಗ್ಯಕ್ಕೂ ಸಂಬಂಧಪಡುತ್ತೆ. ಕೆಲವ್ರಿಗೆ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಅಂದರೆ ಕಾಗ್ನೇಟಿವ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಇನ್ನು ಕೆಲವ್ರಿಗೆ ಕೇಳಿದ ಒಂದು ವಿಷಯನ 2-3 ಸರಿ ಕೇಳಬೇಕಾಗುತ್ತೆ, ಅವರಿಗೆ ಕೆಪಾಸಿಟಿ ಕಡಿಮೆ ಇರುತ್ತೆ. ಅವರೆಲ್ಲವರ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಟೀಚಿಂಗ್ ಮಾಡೋದೇ ಈಗಿನ ನೀಡ್ ಆಫ್ ದ ಅವರ್. ನಂತರ ನೋಡೋದಾದರೆ ಕೆಲವು ಫ್ಯಾಕ್ಟರ್ಸು ಟೀಚಿಂಗ್ ಮೇಲೆ ಪರಿಣಾಮ ಬೀರುತ್ತೆ. ಅದು ಯಾವ್ದು ಅಂದರೆ ಒಬ್ಬ ಟೀಚರ್ ಸ್ಥಿತಿ, ಅವನ ಬ್ಯಾಕ್ಗ್ರೌಂಡ್ ಎಷ್ಟು ಮುಖ್ಯವಾಗುತ್ತೋ ಹಾಗೆ ಲರ್ನರ್, ಅವನ ಬ್ಯಾಕ್ಗ್ರೌಂಡು, ಮತ್ತು ಸಪೋರ್ಟಿವ್ ಮೆಟೀರಿಯಲ್, ಇನ್ಸ್ಟಿಟ್ಯೂಷನಲ್ ಫೆಸಿಲಿಟೀಸು, ಲರ್ನಿಂಗ್ ಎನ್ವಿರಾನ್ಮೆಂಟ್ ಮತ್ತು ಇನ್ಸ್ಟಿಟ್ಯೂಷನ್. ಈಗ ಸಪೋರ್ಟ್ ಮೆಟೀರಿಯಲ್ ಅಂತ ಬಂತು ಅಂದರೆ ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡೋವಂಥದ್ದು ಇರ್ಬೋದು, ಅಥವಾ ಡಿಜಿಟಲ್ ಮೀಡಿಯಾ ಯೂಸ್ ಮಾಡೋವಂಥದ್ದು ಇರ್ಬೋದು. ಈಗ ಹಿಸ್ಟ್ರಿನ ಬರೀ ಬಾಯಲ್ಲಿ ಮಾಡ್ಬೋದು ಪಾಠನ, ಆದರೆ ಜಿಯೋಗ್ರಫಿಗೆ ಡಿಜಿಟಲ್ ಮೀಡಿಯಾನೇ ಯೂಸ್ ಮಾಡ್ಕೊಂಡ್ರೆ ಎಫೆಕ್ಟಿವ್ ಆಗಿರುತ್ತೆ. ಹೀಗೆ ಒಂದು
ಒಳ್ಳೆಯ ಟೀಚಿಂಗ್ ಆಗಬೇಕು ಅಂತಂದರೆ ಅದಕ್ಕೆ ಸಪೋರ್ಟಿವ್ ಮೆಟೀರಿಯಲ್ಸ್ ಬೇಕಾಗುತ್ತೆ, ಅದು ಕೂಡ ಇದರಲ್ಲಿ ಸೇರಿರುತ್ತೆ. ನಂತರ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂದರೆ ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಟೀಚರ್ ಸೆಂಟರ್ಡ್ ವರ್ಸಸ್ ಲರ್ನರ್ ಸೆಂಟರ್ಡ್ ಮೆಥಡ್ಸ್. ಇದನ್ನು ಇನ್ ಡೀಟೇಲ್ ಆಗಿ ಕ್ಲಾಸಲ್ಲಿ ಹೇಳ್ತೀನಿ. ತದನಂತರ ಆಫ್ಲೈನ್ ವರ್ಸಸ್ ಆನ್ಲೈನ್ ಮೆಥಡ್ಸ್. ಈಗ ಉದಾಹರಣೆಗೆ ಗೌರ್ಮೆಂಟ್ ಆ್ಯಪ್ಗಳನ್ನ ಬಿಡುಗಡೆ ಮಾಡಿದೆ, ಸ್ವಯಂ ಮತ್ತು ಸ್ವಯಂ ಪ್ರಭಾ, ಮಾಕ್, ಈ ರೀತಿಯಾಗಿ. ಇದೇನು ಮಾಡುತ್ತೆ ಅಂತಂದರೆ ಕಾಲೇಜ್ ಟೀಚರ್ಸ್ ಅಥವಾ ಸ್ಕೂಲ್ ಟೀಚರ್ಸಿಂದ ಹಿಡಿದು IIT ಪ್ರೊಫೆಸರ್ಸ್ವರೆಗೂ ಕೂಡ ಅವರಿಗೆ ಬೇಕಾದಂತಹ ಅವರ ಸ್ಟ್ರೀಮ್ನ ಟಾಪಿಕನ್ನು ಪಾಠ ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡ್ತಾರೆ. ಇದರ ಉಪಯೋಗನ ಯಾವುದೇ ವಿದ್ಯಾರ್ಥಿಗಳು ಉಚಿತವಾಗಿ ಪಡ್ಕೋಬೋದು. ನಂತರ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್, ಟ್ರೆಡಿಷ್ನಲ್ ಮೆಥಡ್, ನಂತರ ಮಾಡರ್ನ್ ಮೆಥಡ್ ಮತ್ತು ICT ಬೇಸ್ಡ್ ಮೆಥಡ್. ಇದೆಲ್ಲ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ವಿವರಣೆ ನೀಡ್ತಾ ಹೋಗುತ್ತೆ. ಇವ್ಯಾಲ್ಯೂಯೇಷನ್ ಸಿಸ್ಟಮಲ್ಲಿ ಅದರ ಮುಖ್ಯ ಅಂಶಗಳು, ಎಲಿಮೆಂಟ್ಸ್ ಏನು, ಮತ್ತು ಯಾವ ಟೈಪ್ಸ್ ಆದ ಇವ್ಯಾಲ್ಯೂಯೇಷನ್ಸ್ ಇದೆ, ಮತ್ತು ಇವ್ಯಾಲ್ಯೂಯೇಷನ್ ಇನ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಷನ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್, ಇನೋವೇಷನ್ ಇನ್ ಎಜುಕೇಷನ್ ಸಿಸ್ಟಮ್, ಈ ರೀತಿಯಾದ ಟಾಪಿಕ್ಗಳನ್ನ ಈ ಭಾಗದಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇದು ಓವರ್ ಆಲ್ ಟೀಚಿಂಗ್ ಆ್ಯಪ್ಟಿಟ್ಯೂಡಿಗೆ ಸಂಬಂಧಪಟ್ಟಂತಹದ್ದು. ಅಂದರೆ ಟೀಚಿಂಗ್ ಅಂದರೆ ಏನು ಅಂತ ತಿಳ್ಕೊಂಡು ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ಅದರ ಟೈಪ್ಸ್ ಯಾವುದು, ಟೀಚಿಂಗ್ ಇನ್ ಟೈಪ್ಸ್ ಯಾವುದು, ಮೆಥಡ್ಸ್ ಯಾವುದು, ಟೀಚಿಂಗ್ ಸಪೋರ್ಟಿಂಗ್ ಸಿಸ್ಟಮ್ ಯಾವುದು, ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಯಾವುದು, ಇಷ್ಟನ್ನು ತಿಳ್ಕೊಂಡ್ವಿ. ಕಮ್ಯುನಿಕೇಷನ್, ಇದು ಈಸಿ ಪಾರ್ಟ್ನಲ್ಲಿ ಬರುವಂತಹ ಇನ್ನೊಂದು ಟಾಪಿಕ್. ಕಮ್ಯುನಿಕೇಷನ್ ಅಂದರೆ ಸಂವಹನದ ಅರ್ಥ, ಅದರ ವಿಧಗಳು, ಅಂದರೆ ಕಮ್ಯುನಿಕೇಷನ್ ಮೀನಿಂಗ್, ಟೈಪ್ಸ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್ನ ಈ ಟಾಪಿಕ್ನಲ್ಲಿ ಅಧ್ಯಯನ ಮಾಡ್ತೀವಿ. ಎಫೆಕ್ಟಿವ್ ಕಮ್ಯುನಿಕೇಷನ್, ಒಂದು ಉತ್ತಮವಾದ ಸಂವಹನ ಅಂದರೆ ಏನು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಅಧ್ಯಯನ ಮಾಡ್ತೀವಿ. ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ವರ್ಬಲ್ ಅಂತಂದರೆ ನಾವು ಮಾತಾಡೋದಿರ್ಬೋದು, ಬರೆಯೋದಿರ್ಬೋದು, ಇದು ಅಂದರೆ ನಮ್ಮ ವಾಯ್ಸ್ ಅಥವಾ ರೈಟಿಂಗ್ ಮೂಲಕ ತಿಳಿಪಡಿಸುವಂಥದ್ದು. ನಾನ್ ವರ್ಬಲ್ ಅಂತಂದರೆ ನಮ್ಮ ಗೆಸ್ಚರ್ಸ್, ಕೈ ಬೀಸ್ ಕರೆಯುವಂಥದ್ದು ಇರ್ಬೋದು, ಕಣ್ಣು ಸನ್ನೆ ಮಾಡುವಂಥದ್ದು ಇರ್ಬೋದು, ಇದೆಲ್ಲ ನಾನ್ ವರ್ಬಲ್. ಮತ್ತು ಇಂಟರ್ ಕಲ್ಚರಲ್, ಮತ್ತು ಗ್ರೂಪ್ ಕಮ್ಯುನಿಕೇಷನ್ನು, ಕ್ಲಾಸ್ ರೂಮ್ ಕಮ್ಯುನಿಕೇಷನ್ನು, ಇದರ ಹೇಗೆ ನಡೆಯುತ್ತೆ ಈ ಪ್ರಕ್ರಿಯೆಗಳು, ಇದನ್ನೆಲ್ಲ ಈ ಭಾಗದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ತದನಂತರ ನಾವು ನೋಡೋದಾದರೆ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್. ಅಂದರೆ ಒಂದು ಒಳ್ಳೆ ಕಮ್ಯುನಿಕೇಷನ್ನಿಗೆ ಯಾವುದೆಲ್ಲ ಬ್ಯಾರಿಯರ್ಸ್ ಬರುತ್ತೆ, ನಮ್ಮ ನಾಯ್ಸ್ ಪೊಲ್ಯೂಷನ್ ಇರ್ಬೋದು, ಅಥವಾ ಭಾಷೆಯ ನಾವು ಮಾಡೋ ಗೆಸ್ಚರ್ಸ್ ನಮ್ಮ ಟ್ರೆಡಿಷನಲ್ಲಿ ಒಂದು ರೀತಿಯಾಗಿದ್ದರೆ ಇನ್ನೊಂದು ಟ್ರೆಡಿಷನಲ್ಲಿ ಇನ್ನೊಂದು ರೀತಿಯಾಗಿರುತ್ತೆ. ಇದೆಲ್ಲದೂ ಕೂಡ ಸೇರಿಸಿ ಬ್ಯಾರಿಯರ್ಸಲ್ಲಿ ಬರುತ್ತೆ. ಇನ್ನೊಂದು ಟಾಪಿಕ್ಕು ಮಾಸ್ ಮೀಡಿಯಾ ಮತ್ತು ಸೊಸೈಟಿಯ ಬಗ್ಗೆ, ಅವೆರಡರ ನಡುವೆ ಇರೋಂಥ ಒಡನಾಟದ ಬಗ್ಗೆ ಅಧ್ಯಯನ ಮಾಡುತ್ತೆ. ಮತ್ತು ಮಾಸ್ ಮೀಡಿಯಾ ಸೊಸೈಟಿಯ ಮೇಲೆ ಎಂತಹ ಪರಿಣಾಮವನ್ನು ಬೀರುತ್ತೆ ಮತ್ತು ಹೇಗೆ ಅದು ಉಪಯುಕ್ತ ಅನ್ನೋದನ್ನು ಇದು ಟಾಪಿಕ್ ಅಧ್ಯಯನ ಮಾಡುತ್ತೆ. ತದನಂತರ ಇನ್ಫಾರ್ಮೇಷನ್ ಮತ್ತು ಕಮ್ಯುನಿಕೇಷನ್ ಟೆಕ್ನಾಲಜಿ ಬಗ್ಗೆ ಒಂದು ಟಾಪಿಕ್ ಇದೆ. ಇದು ಈಸಿ ಮೋಡಲ್ ಬರೋವಂಥದ್ದು. ಇದು ಅತಿ ಹೆಚ್ಚು ಟಫ್ ಇರೋದಿಲ್ಲ, ಬೇಸಿಕ್ ಕ್ವಶನ್ಗಳನ್ನ ಕೇಳ್ತಾರೆ. ಈಗ ಉದಾಹರಣೆಗೆ ಜನರಲ್ ಅಬ್ರಿವೇಷನ್ಸ್, PDF ಅಂತ ಅಂದ್ರೇನು, JPG ಅಂದ್ರೇನು, ನಂತರ USB ಅಂತಂದರೆ ಏನು, ಮತ್ತು ಬೇಸಿಕ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳು, ಅದು ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್, ಮುಂಚೆ ಎಲ್ಲ ತುಂಬ ಬೇಸಿಕ್ ಕ್ವಶನ್ಗಳನ್ನ ಕೇಳ್ತಾಯಿದ್ರು. ತದನಂತರ ಡೊಮೈನ್ ನೇಮ್ ಸಿಸ್ಟಮ್ ಅಂದರೆ ಏನು ಅಂತ ಒಂದು ಕ್ವಶನ್ ಇತ್ತು ಲಾಸ್ಟ್ ಇಯರು. ಇನ್ನು ಬೇರೆ ರೀತಿಯಾಗಿ ನೋಡೋದಾದರೆ ಬೇಸಿಕ್ ಇಂಟರ್ನೆಟ್ ಮತ್ತು ಇಮೇಲ್. ಈಗ ಇಮೇಲಲ್ಲಿ ಕಾರ್ಬನ್ ಕಾಪಿ ಅಂದ್ರೇನು, ಮತ್ತು ಮೇಲ್ ಮರ್ಜರ್ ಅಂದ್ರೇನು, ಈ ರೀತಿಯಾದ ಕ್ವಶನ್ಗಳನ್ನ ಕೇಳ್ಬೋದು. ಮತ್ತು ಆಡಿಯೋ ಮತ್ತು ವಿಡಿಯೋ ಕಾನ್ಫರೆನ್ಸ್ ಏನು, ಈಗ ಹೆಚ್ಚಿನ ಅಂಶ ಎಲ್ಲರಿಗೂ ಗೊತ್ತು ಸ್ಮಾರ್ಟ್ಫೋನ್ ಇರೋದರಿಂದ. ತದನಂತರ ಬೇಸಿಕ್ ಇಂಟರ್ನೆಟ್ ಕ್ವಶನ್ಸ್, ವೈರಸ್ ಅಂದ್ರೇನು, ಆ್ಯಂಟಿವೈರಸ್ ಅಂದ್ರೇನು, ಮತ್ತು ಬೂಟ್ನೆಟ್ ಅಂದ್ರೇನು, ಈ ರೀತಿಯಾದ ಬೇಸಿಕ್ ಕ್ವಶನ್ಗಳನ್ನ ಕೇಳ್ತಾರೆ. ಈಗ ಡಾಕ್ ಫೈಲ್ ಯಾವುದಕ್ಕೆ ಸಂಬಂಧಪಡುತ್ತೆ, ಈ ರೀತಿಯಾದ ವಿಚಾರಗಳು. ಇನ್ನೊಂದು ICTಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಕು ಡಿಜಿಟಲ್ ಇನಿಷಿಯೇಟಿವ್ ಇನ್ ಹೈಯರ್ ಎಜುಕೇಷನ್. ಹೈಯರ್ ಎಜುಕೇಷನಲ್ಲಿ ಡಿಜಿಟಲ್ ಇನಿಷಿಯೇಟಿವ್, ಈಗ ಸ್ವಯಂ ಪ್ರಭಾ ಇದಕ್ಕೊಂದು ಉದಾಹರಣೆ, ಇನ್ ಡೀಟೇಲ್ ಆಗಿ ಕ್ಲಾಸಲ್ಲಿ ನೋಡೋಣ. ನಂತರ ICT ಮತ್ತು ಗವರ್ನೆನ್ಸ್
ಇತ್ತೀಚಿನ ದಿನಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಡಿಜಿಟಲೈಸೇಷನ್ನು ಇತ್ತೀಚೆಗೆ ತುಂಬಾ ನಡೀತಾ ಇದೆ. ಈಗ ಮೊನ್ನೆದು ಒಂದು ಉದಾಹರಣೆ ತೊಗೊಂಡ್ರೆ ಆರೋಗ್ಯ ಸೇತು ಆ್ಯಪನ್ನು ಬಿಡುಗಡೆ ಮಾಡಿದರು. ಇದು ಕೋವಿಡ್-19ನ ಟಾರ್ಗೆಟ್ ಮಾಡಿರೋ ಅಂಥದ್ದು. ಅಂದರೆ ಕೋವಿಡ್-19 ಟ್ರ್ಯಾಕ್ ಮಾಡೋವಂಥದ್ದು, ಅವ್ರ ಪೇಷಂಟ್ಗಳನ್ನ ದೂರ ಇಡೋದಕ್ಕೋಸ್ಕರ. ನಂತರ ಈ ಭೂಮಿ ಆ್ಯಪ್ ಇರ್ಬೋದು, ಮತ್ತು MSMEಯಿಂದ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅಂತ ಗೌರ್ಮೆಂಟ್ ಕೆಲವು ಆ್ಯಪ್ಗಳನ್ನ ಬಿಡುಗಡೆ ಮಾಡಿದೆ, ಇಂಟರ್ನೆಟ್ ಪ್ಲ್ಯಾಟ್ಫಾರ್ಮ್ಗಳನ್ನ ಸಾದರಪಡಿಸಿದೆ. ಇಂತಹ ವಿಚಾರಗಳನ್ನ ಇಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇದಿಷ್ಟು ಈಸಿ ಮೋಡ್ನಲ್ಲಿ ಬರೋವಂತಹ ಟಾಪಿಕ್ಗಳು. ನಂತರದಲ್ಲಿ ನಾವು ಮಾಡ್ರೇಟ್ ಮೋಡಲ್ಲಿ ಬರೋವಂತಹ 3 ಟಾಪಿಕ್ಗಳು ಮತ್ತು ಡಿಫಿಕಲ್ಟ್ ಮೋಡಲ್ಲಿ ಬರೋವಂತಹ 4 ಟಾಪಿಕ್ಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.